Hello, my name is Harchana GB. Hello, I am Priyanka. This is the chrysanthemum field spread over acres of land. The chrysanthemum takes 3 months of dry first flower. The plant is of 30 centimeter height. We grow many types of flowers. We make garlands from the flowers. Our farmers face series of problems. Let us talk to them. ಹೂವಿನಲ್ಲಿ ನೀವು ಎದುರಿಸುವ ಸಮಸ್ಯೆಗಳೇನು? ಇದ್ದಿದ್ದಾಗ್ರಿ ಮೇಡಮ್ ಅವರು ಇನ್ನೇನು ಮಳೆ ಬಂದಿರೋದ್ರಿಂದ ಎಲ್ಲ ನುಸಿ ಬಿದ್ದು ಹೂವು ಒಂದಷ್ಟು ಹಾಳಾಗಿದೆ, ಮತ್ತು ನೀರು ನಿಂತು ಒಂದಷ್ಟು ಹಾಳಾಗಿದೆ. ವರ್ಷ ವರ್ಷ ಮಳೆ ಇಲ್ಲದೆ ನೀರು ಕಡಿಮೆ ಆಗಿ ಎಲ್ಲ ಬೆಳೆ ಕಳ್ಕೊತಿದ್ವಿ. ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ಬೆಳೆ ಸ್ವಲ್ಪ ಲಾಸ್ ಆಗಿದೆ. ನೋಡೋಣ ಮುಂದೆ ಏನಾಗುತ್ತೆ. ನಿಮಗೂ ನದಿ ಯಾವಾಗಲೂ ನಷ್ಟನಾ ಲಾಭನಾ? ಲಾಭ ನಷ್ಟ ಅಂತ ಹೇಳ್ಕೊಳಕ್ಕಾಗಲ್ಲ, ಯಾಕಂದರೆ ಇವಾಗ ಲಾಸ್ ಆಗಿರ್ಬೋದು, ನಷ್ಟ ಆಗಿರ್ಬೋದು. ಮಳೆ ಜಾಸ್ತಿ ಆಗಿರೋದ್ರಿಂದ ನೋಡೋಣ. ಇವಾಗ ಸಸಿ ಆಗಿದ್ವಿ, ಬೇಸಿಗೆ ಟೈಮಲ್ಲಿ ಹೂವು ಬರುತ್ತೆ, ಅವಾಗ ರೇಟ್ ಹೆಂಗಿರುತ್ತೋ ಮತ್ತು ಹೂವು ಯಾವ ಥರ ಬರುತ್ತೋ ಅವಾಗ ಋಷಿ ಬೀಳದೇ ಇದ್ದರೆ ಲಾಭ, ರೇಟ್ ಸಿಕ್ಕರೆ, ಇಲ್ಲಾಂದರೆ ನಷ್ಟ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಟ್ರೆ ನೀವು ತಗೊಂಡು ಮುಂದುವರ್ಸಕ್ಕೆ ತಗೊಳ್ತೀವಿ. ಅದರಲ್ಲೇನು ಇದೆ ಹೇಳಿ, ನಮಗೂ ಅದೇ ಥರ ಬೇಕಾಗಿರೋದು ತಗೊಳ್ತೀವಿ, ಉಪಯೋಗಿಸ್ಕೊತೀವಿ. ಆ ಥರ ಏನಾದರೂ ಸಿಕ್ಕರೆ. These are dried chrysanthemum petals. We are going to smash a little. Now we are going to pour 2 bottles of different oil. Sunflower oil. This is coconut oil. This is castor oil. This is olive oil. After that we are covering to the bottles with plastic cover. And placing inside the cupboard. We are going to make insecticides from chrysanthemum petal powder.